ಯಾರು ಕೊಡ್ತಾರೆ ಸರ್ ಜೀವ ಅದು? ನಮ್ಮ ಆಸ್ಪತ್ರೆಯಲ್ಲಿ ಯಾವುದೇ ಒಂದು ತಪ್ಪಿಲ್ಲ, ಇದರಲ್ಲಿ ಆಸ್ಪತ್ರೆಯ ಹೊಣೆಗಾರಿಕೆ ಅಲ್ಲ. ಮಗು ಕಾಲ್ ಮಾಡಿಬಿಟ್ಟು ಕೇಳ್ತಾ ಇದೆ, ಅಪ್ಪ ರೂಮಲ್ಲಿ ಇದ್ದಾರಲ್ಲ ತೋರಿಸಿ. ಮನೆಯಲ್ಲಿದ್ದ ಹೋರಿಯೊಂದು ಹಾಯ್ದು ಗಾಯಗೊಂಡು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಬೆಳ್ತಂಗಡಿ ತಾಲೂಕು ಗೇರುಕಟ್ಟೆ ನಿವಾಸಿ 35 ವರ್ಷದ ಮೊಹಮ್ಮದ್ ಶರೀಫ್ ಎಂಬವರಿಗೆ ಮನೆಯಲ್ಲಿದ್ದ ಹೋರಿ ಹಾಯ್ದು ಗಾಯವಾಗಿತ್ತು. ಅವರನ್ನು ಉಪ್ಪಿನಂಗಡಿಯ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲು ಮಾಡಲಾಗಿತ್ತು. ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿನ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು. ಆದರೆ ಅಲ್ಲಿ ಚಿಕಿತ್ಸೆಗೆ ಸ್ಪಂದಿಸದೆ ಮೊಹಮ್ಮದ್ ಶರೀಫ್ ಕೊನೆಯುಸಿರೆಳೆದಿದ್ದಾರೆ. ಶರೀಫ್ ಅವರ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದು ಇದೀಗ ಸಂಬಂಧಿಕರು ಆರೋಪಿಸುತ್ತಿದ್ದಾರೆ. ಬಟ್ ಇವಾಗ ಈ ಸೂರ್ಯ ಹಾಸ್ಪಿಟಲ್ ಅವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ನಿನ್ನೆ ಕಾಲ್ ಮಾಡಿದಾಗಲೂ ಕೂಡ ಇಲ್ಲ ನಮ್ದೇನು ತಪ್ಪಿಲ್ಲ, ನೀವೇನು ಆ್ಯಕ್ಷನ್ ತಗೊಳ್ದಾದ್ರೆ ತಗೊಳ್ಳಿ ಅಂತ. ಅಂದರೆ ಅವರು ಗೊತ್ತಿದೆ ಸರ್, ಇವ್ರು ಬಡವರು, ಏನು ಮಾಡೋಕ್ಕಾಗಲ್ಲ ಇವ್ರ ಕೈಯಲ್ಲಿ, ನಾವೇನು ಬೇಕಾದರೂ ಮಾಡ್ಕೊಂಡು ಹೋಗ್ಬೋದು. ಬಟ್ ಜೀವ 3 ಮಕ್ಕಳಿದ್ದಾರೆ ಸರ್. ಆ ಮಗು ನಿನ್ನೆ ಕಾರೆಲ್ಲ ಬರುವಾಗ ಕೇಳ್ತಾ ಉಂಟು ಸರ್, ಅಪ್ಪ ಮತ್ತ ಅಂತ. ಇನ್ನು ಮಗು ಕಾಲ್ ಮಾಡಿಬಿಟ್ಟು ಕೇಳ್ತಾ ಇದೆ, ಅಪ್ಪ ರೂಮಲ್ಲಿ ಇದ್ದಾರಲ್ಲ ತೋರಿಸಿ. ಏನು ಸರ್ ಹೇಳೋದು ಅವರಿಗೆಲ್ಲ? ಸರ್ ಅವ್ರಿಗೆ ಆಗಿಲ್ಲ ಅಂದರೆ ಬಿಟ್ಬಿಡ್ಬೇಕಲ್ಲ ಸರ್, ಬೇರೆ ಹಾಸ್ಪಿಟಲ್ ನೋಡ್ಬೋದಿತ್ತಲ್ಲ. ಅದು ಕೂಡ ನೈಟು ಸೀರಿಯಸ್ ಆಗಿ ಹೋಗಿ ಹೇಳಿದ್ದಾರೆ, ನಾವು ಹೋಗ್ತೀವಿ ಅಂತ ಹೇಳುವಾಗ ಅವರು ಹೆಂಗಸರಿದ್ರಂತೆ, ಅತ್ತಿಗೆ ಮತ್ತು ಅಕ್ಕ ಇರೋದು, ಅವ್ರ ಹತ್ರ ಹೇಳೋದಂತೆ, ನಿಮ್ಮ ಓನ್ ರಿಸ್ಕ್ ತಗೊಂಡು ಹೋಗೋದಾದ್ರೆ ಹೋಗಿ, ಹಂಗೆಲ್ಲ ಹೋಗೋಕ್ಕಾಗಲ್ಲ, ಸಿಗ್ನೇಚರ್ ಹಾಕಿ ಅದು ಇದು ಅಂತ ಎದುರಿಸಿದ್ದಾರೆ ಸರ್. ಇನ್ ಕೇಸ್ ಅವರೇನಾದರೂ ನೈಟೇ ಬಿಟ್ಟಿರ್ತಿದ್ರೆ ನಾವು ಸೀದಾ ಮತ್ತೆ ಫಾದರ್ ಮುಲ್ಲಸಿಗೆ ಬರೋರು. ಬಟ್ ಅವತ್ತು ಬಿಟ್ಟಿರಲಿಲ್ಲ. 9:30 10 ಗಂಟೆ 10 ಕಾಲಾಗಿದೆ ಸರ್ ಬೆಳಿಗ್ಗೆ ಅವ್ರು ಬಿಟ್ಟು ಕಳಿಸುವಾಗ. ಸೊ ಅವ್ರಿಗೆ ಆಗಿಲ್ಲ ಅಂದರೆ ಕಳಿಸ್ಕೊಡ್ಬೋದಿತ್ತಲ್ಲ ಸರ್. ಮ್ಯಾಟ್ರ್ ಇಷ್ಟೇ ಸರ್, ಬಡವರು, ಏನೂ ಮಾಡೋಕ್ಕಾಗಲ್ಲ, ಸಪೋರ್ಟ್ ಇಲ್ಲ ಅವರಿಗೆ, ನಾವೇನು ಮಾಡಿದರೂ ನಡೆಯುತ್ತೆ. ಸೊ ಅದೇ ದಿಮಾಕಿಂದ ನಿನ್ನೆ ಮಾತಾಡಿದ್ದಾರೆ ಅವ್ರು ಮಾತಾಡಿರೋದು ಹಂಗೆ, ನೀವು ಕಾನೂನು ಕ್ರಮ ತಗೊಳ್ಳಿ, ನಾವು ಅದಕ್ಕೆ ಬೇಕಾಗಿರೋದು ಮಾಡ್ತೀವಿ ಅಂತ ಹೇಳಿದಾರಂತೆ ಡಾಕ್ಟರ್ ಅವರು. ಮ್ಯಾಟ್ರ್ ಇಷ್ಟೇ, ನಮಗೆ ಸಪೋರ್ಟ್ ಇಲ್ಲ ಸರ್. ಸೊ ಮಾಧ್ಯಮದ ಮುಖಾಂತರ ನಾನು ಹೇಳೋದಿಷ್ಟೇ, ಹೋಗಿರೋ ಜೀವ ಅಂತೂ ಬರೋಲ್ಲ, ಬಟ್ ಈ ರೀತಿ ಯಾರಿಗೂ ಆಗಬಾರ್ದು. ಗುರುವಾರ ನಗಾಡಿರೋ ವ್ಯಕ್ತಿ ಸರ್ ಇವತ್ತು ನಮ್ಮ ಕಣ್ಮುಂದೆ ಇಲ್ಲ. ಯಾರು ಕೊಡ್ತಾರೆ ಸರ್ ಜೀವ ಅದು? ಬಿಡಿ ಸರ್, ನಾವೇನು ಮಾಡೋಣ, ದೊಡ್ಡವರು ಅರ್ಥ ಮಾಡ್ಕೋತೀವಿ. ಆ ಮಕ್ಕಳಿಗೆ ಏನು ಸರ್ ಹೇಳೋದು ನಾವು? 1.5-2 ವರ್ಷದ ಮಗು ಕೇಳ್ತಾ ಇದ್ದ ಅಪ್ಪ ಎಲ್ಲಿ ಅಂತ ತಂದು ಕೊಡ್ತಾರೆ ಅವರು. ಅವರೇನೋ ಬಿಲ್ ಮಾಡೋಕ್ಕೆ ಮಾಡ್ತಾರೆ. ಮಕ್ಕಳು ಯಾರು ಈ ಬಡವರನ್ನ ಕೊಂದು ಬಿಲ್ ಮಾಡ್ಬೇಕಾ ಸರ್ ನಾವು? ಅವ್ರು ಹೇಳ್ತಾರಂತೆ ಏನೋ ಎತ್ತಿವಿದು ಆ ಥರ ಆಗಿರೋದು ಅಂತ. ಬಟ್ ಎತ್ತಿವಿದು ಕರಳು ಏನಾದರೂ ಒಟ್ಟಾಗಬೇಕಂತ ಹೇಳಿದ್ರೆ ಹೊರಗಡೆಯಿಂದ ಏನಾದರೂ ಒಂದು ಗಾಯ ಬೇಕು. ಈ ಬಗ್ಗೆ ಆಸ್ಪತ್ರೆಯ ಮುಖ್ಯಸ್ಥರು ಪ್ರತಿಕ್ರಿಯೆಯನ್ನು ನೀಡಿದ್ದು, ನಮ್ಮಿಂದ ಯಾವುದೇ ತಪ್ಪು ನಡೆದಿಲ್ಲ ಎಂದಿದ್ದಾರೆ. 14 ಮೇ ರಾತ್ರಿ 10:15 10:50ಕ್ಕೆ ಪೇಷಂಟ್ ನಮ್ಮಲ್ಲಿಗೆ ಬಂದರು. ಹೋರಿ ಹಾಯ್ದು ಬಿದ್ದಿದ್ದಾರೆ ಅಂತ ಬಂದರು. ಸೊ ಅವರಿಗೆ ಹೊಟ್ಟೆ ನೋವು ಉಂಟು ಅಂತ ಬಂದರು. ಬೇರೆ ನನಗೆ ಎಕ್ಸ್ರೇ ಎಲ್ಲ ಬೇಡ, ನನಗೆ ಇಂಜೆಕ್ಷನ್ ಎಲ್ಲ ಕೊಡಿ ಅಂತ ಹೇಳ್ಕೊಂಡು ಬಂದರು. ಸೊ ಅವರಿಗೆ ಪ್ರಥಮ ಚಿಕಿತ್ಸೆ ಅಂದರೆ ಇಂಜೆಕ್ಷನ್ ನೋವಿಗೆ ಮತ್ತು ಗ್ಯಾಸ್ಟ್ರಿಕ್ಕಿಗೆಲ್ಲ ಇಂಜೆಕ್ಷನ್ ಕೊಟ್ಟು ಮತ್ತು ಸ್ಕ್ಯಾನಿಂಗ್ ಆಗಬೇಕು ಅಂತ ನಾನು ಹೇಳಿದೆ. ಸ್ಕ್ಯಾನಿಂಗ್ ಆಗಲಿಕ್ಕೆ ಈ ನಡುರಾತ್ರಿಯಲ್ಲಿ 11 ಗಂಟೆ ಕಳೆದ ಮೇಲೆ ನಡುರಾತ್ರಿಯಲ್ಲಿ ಉಪ್ಪಿನಂಗಡಿಯಲ್ಲೆಲ್ಲ, ಪುತ್ತೂರಲ್ಲಿ ಸಹ ಸ್ಕ್ಯಾನಿಂಗ್ ವ್ಯವಸ್ಥೆ ಇಲ್ಲ, ನೀವು ಮಂಗಳೂರಿಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿಕೊಂಡು ಬನ್ನಿ ಅಂತ ಹೇಳಿದೆ. ಸೊ ಅವರು ಅದೇ ಹೊಟ್ಟೆ ನೋವು ಕಮ್ಮಿ, ಇಂಜೆಕ್ಷನ್ ಕೊಟ್ಟರು, ಹೊಟ್ಟೆ ನೋವು ಕಮ್ಮಿ ಆಗಲಿಲ್ಲ ಅಂತ ಹೇಳಿದರು. ಸೊ ಮಂಗಳೂರಿಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿದ್ರು. ಅದಕ್ಕೆ ನಮ್ಮ ಫಿಸಿಷಿಯನನ್ನು ನೋಡಲಿಕ್ಕೆ ಹೇಳಿದೆ. ಫಿಸಿಷಿಯನ್ ನೋಡಿದರು. ಅವರು ನೋಡಿ, ಇದು ಸ್ವಲ್ಪ ಸೀರಿಯಸ್ ಉಂಟು, ನೀವು ಇದು CT ಸ್ಕ್ಯಾನ್ ಮಾತ್ರ ಅಲ್ಲ, ಇದು ಸಹ ಆಗಬೇಕು, ಮಂಗಳೂರಿಗೆ ಹೋಗೋದು ಒಳ್ಳೆಯದು ಅಂತ ಅವರು ಸಹ ಅಭಿಪ್ರಾಯಪಟ್ಟರು. ನಾನು ನೋಡಿ ಹೇಳಿದೆ, ಈಗ ಈ ಹಂತದಲ್ಲಿ CT ಸ್ಕ್ಯಾನ್ ಮಾತ್ರ ಸಾಕಾಗೋದಿಲ್ಲ, ಇದಕ್ಕೆ ಇನ್ನು ICU ಕೇರ್ ಎಲ್ಲ ಬೇಕಾಗ್ಬೋದು ಅಂತ ಹೇಳಿ ಅವರನ್ನು ಇಲ್ಲಿಂದ ಮಂಗಳೂರಿಗೆ ಆ್ಯಂಬುಲೆನ್ಸಲ್ಲಿ ಶಿಫ್ಟ್ ಮಾಡಲಾಯಿತು. ಅವರು ಫಸ್ಟಿಗೆ ಇಲ್ಲಿಂದ ಮತ್ತು ಅಲ್ಲಿ ಎಂತಾಯಿತು, ಅಲ್ಲಿ CT ಸ್ಕ್ಯಾನ್ ಮಾಡಿಸಿದ್ದಾರೆ ಮಂಗಳೂರಲ್ಲಿ. CT ಸ್ಕ್ಯಾನ್ ಮಾಡಿಸಿ ಅದರಲ್ಲಿ ಗುದ್ದಿದ ಪೆಟ್ಟಿನಲ್ಲಿ ಈವನ್ ಲಂಗ್ಸ್ ಸಹ ಜಜ್ಜಿ ಹೋಗಿದೆ. ಅಂದರೆ ಅದು ಈ ಬುಲ್ಗೋರ್ ಇಂಜುರಿ, ಅಂದರೆ ಈ ಅಂದರೆ ಇದೆಲ್ಲ ಗಾಯ ಆಗಿರುವುದಿಲ್ಲ, ಪುಷ್ ಕೊಟ್ಟಾಗೆ ಆಗಿ ಹೊಟ್ಟೆಯಲ್ಲಿ ರಪ್ಚರ್ ಆಗಿರ್ತದೆ ಅಂತ ಆಗಿದೆ ಅಂತ ಕಾಣ್ತದೆ. ಸೊ ಇದು ಸಣ್ಣ ಕರುಳು ದೊಡ್ಡ ಕರುಳಲ್ಲಿ ಡ್ಯಾಮೇಜ್ ಆಗಿದೆ, ಲಂಗ್ಸ್ ಸಹ ಡ್ಯಾಮೇಜ್, ಜಜ್ಜಿದ ಪೆಟ್ಟುಂಟು ಲಂಗ್ಸಲ್ಲಿ ಸಹ ಅಂತ CT ಸ್ಕ್ಯಾನ್ ರಿಪೋರ್ಟಲ್ಲಿ ಉಂಟು. ಮತ್ತು ಅವರು ಶನಿವಾರ ರಾತ್ರಿಯಲ್ಲಿ ಆಪರೇಷನ್ ಎಲ್ಲ ಆಗಿದೆ, ಮತ್ತು ಅವರು ICU ಅಲ್ಲೇ ಇದ್ದರು. ಸೊ ಇದು ಹಾಗೆ ಇಲ್ಲಿ ಅದು ಎನಿಮಾ ಕೊಟ್ಟು ಇದು ಅಲ್ಲ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇಲ್ಲಿ ಯಾವುದೇ ಒಂದು ನಮ್ಮ ಆಸ್ಪತ್ರೆಯಲ್ಲಿ ಯಾವುದೇ ಒಂದು ಇದರಲ್ಲಿ ತಪ್ಪಿಲ್ಲ, ಇದರಲ್ಲಿ ಆಸ್ಪತ್ರೆಯ ಹೊಣೆಗಾರಿಕೆ ಅಲ್ಲ. ಆಸ್ಪತ್ರೆಯವರು CT ಸ್ಕ್ಯಾನ್ ಹೇಳಿದ್ದಕ್ಕೆ ಮಾಡಲಿಲ್ಲ, ಮತ್ತು ಇದು ಎನಿಮಾ ಕೊಟ್ಟು ಇದು ಅದಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮೃತರ ಸಹೋದರ ನಾಸಿರುದ್ದೀನ್ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದು ತನಿಖೆ ನಡೀತಾ ಇದೆ. ತುಳು ಟೈಮ್ಸ್, ಉಪ್ಪಿನಂಗಡಿ. ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನ ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.